ಅವಶ್ಯಕತೆ ಬೀಳಲ್ಲ. ಸಮಯನೂ ಆಗ್ಯದ. ಇವತ್ತು ಈ ಅಮರಾವತಿ ಶಿವಯ್ಯ ಹಿರೇಮಠ ಅವರ ಒಂದು ಪ್ರತಿಷ್ಠಾನದಿಂದ ಪ್ರಶಸ್ತಿಯನ್ನು ಆ್ಯಪಲ್ ಪರ್ವಿಗೆ ನೀಡಲಾಯಿತು. ಇಲ್ಲಿ ನಾವು ಸಹಜ ಯೋಗನೇ ಮುಕ್ತಂಬಿಯವರು ಅಲ್ಲಿ ಎಸ್ ಹಿರೇಮಠರವರ ಮಾರ್ಗದರ್ಶನದಲ್ಲಿ PhD ಮಾಡ್ತಾಯಿದ್ರು. ಆ PhD ಮಾಡಾಗ ಅವ್ರ ಗುರುಗಳು ಇವರು ಶಿಷ್ಯರು ಇಬ್ಬರು ಅವ್ರ ಮಾರ್ಗದರ್ಶನದ PhD. ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ, ಇವರು ನಮ್ಮ ಭಾಲ್ಕಿದವ್ರು ನಮ್ಮ ಮಠದ ಭಕ್ತರಲ್ಲಿ, ಅವರು ಜಾತಿಯಲ್ಲಿ ಮುಸ್ಲಿಂ ಇದ್ದರೂ ಮಠದ ವಚನ ಸ್ಪರ್ಧೆಯಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ಫಸ್ಟ್ ಬಹುಮಾನ ತಗೊಂಡವರು ಮತ್ತೊಂದಿಯವರೇ ಇದ್ರು. ಅವಾಗ ಫೋನ್ ಮಾಡಿ ಹೇಳಿದಾಗ ಇದರ ಕಾಳಜಿ ಮಾಡಿ ಸರ್, ಅವ್ರಿಗೆ ಚೆಂದ ಗೈಡ್ ಮಾಡಿ ಅಂತ ಹೇಳಿದ್ದೆ. ಮತ್ತು ಅವ್ರದ್ದು ನಮ್ಮದು ಒಡನಾಟನೂ ಭಾಳ ಇಲ್ಲ. ಸ್ವಲ್ಪ ಅವ್ರದ್ದು ನಮ್ಮದು ತಾತ್ವಿಕ ಭಿನ್ನಾಭಿಪ್ರಾಯನೂ ಭಾಳ ಅದಾವ. ಲಿಂಗಾಯತ ಧರ್ಮದ ಕುರಿತು ಹಿರೇಮಠ ಅವ್ರದ್ದು SS ಹಿರೇಮಠ ನಮ್ಮದು ತಾತ್ವಿಕ ಭಿನ್ನಾಭಿಪ್ರಾಯನೂ ಭಾಳ ಅದಾವ. ಯಾಕಂದ್ರೆ ನಾವು ಬಸವಣ್ಣನವರು ದಿಂದಲೇ ಲಿಂಗಾಯತ ಧರ್ಮ ಪ್ರಾರಂಭ ಆಯ್ತು ಅಂತೀವಿ, ಅವರೆಲ್ಲ ಹಿಂದಿತ್ತು ಅಂತಿರ್ತಾರೆ. ಹಿಂಗೇನೋ ಸ್ವಲ್ಪ ಅವ ಏನೇ ಇಲ್ಲ ಅದು ಬಾಜಿಗೆ ಇರೋಣ, ಹಿಂಗೆ ಯಾವುದೂ ಇಲ್ಲ. ಅವ್ರು ಬಂದು ನಮ್ಗೆ 8 ಲಕ್ಷ ಕೊಡ್ಲೋ, ಲಕ್ಷ ರೂಪಾಯಿ ಕೊಡ್ಲತ್ತರು ಅಂತ ನಾನು ಚಿಂತೆ. ಸುಮ್ಮನೆ ಈಗ ನಮ್ಮ ಮಠಕ್ಕೆ ನಡ್ಕೊಂಬೋರು ಅಲ್ಲ, ನಮ್ಮ ವಿಚಾರಧಾರೆಗಳೂ ಅಲ್ಲ. ಮತ್ತು ನಮಗೆ ಯಾಕೆ 1 ಲಕ್ಷ ರೂಪಾಯಿ ಕೊಡ್ಲತ್ತರು ಅಂತಂದ್ರೆ ಸರ್ ಬ್ಯಾಡ್ರಿ ಏನು ಇಲ್ಲ, ನಮ್ಮ ಮನೆ ಹೆಸರಿನಲ್ಲಿ ಏನಾರ ಮಾಡ್ರಿ, ಏನಾರ ಮಾಡೋದು, ಅವ್ರು ಏನಾರ ಮಾಡ್ರಿ, ನೀವು ಮುಗ್ದಬೇಕು ಅಂತ ಏನಾರ ಮಾಡ್ರಿ ಅಂತ ಹೇಳಿದ್ರು. ನಮಗೇನು ಸಂಬಂಧ ಇಲ್ಲ ಅಂತೇಳಿ ಹೇಳಿದಾಗ ಅವ್ರು ಹೇಳಿದ್ರು, ಕೊನೆಗೆ ನಮ್ಮ ಹೆಸರು ಪ್ರಶಸ್ತಿ ಅಂದರು. ನಮ್ಮ ಹೆಸರು ನನ್ನ ಸ್ವಭಾವ ಸ್ವಲ್ಪ ಏನಂದ್ರೆ, ನಾವಿನ್ನ ಇದ್ದಾಗ ನಮ್ಮ ಹೆಸರು ಏನು ಬ್ಯಾಡ. ಗದಗಿನ ಹಿಂದಿನ ಜಗದ್ಗುರುಗಳು ನಮ್ಮ ಬೆಳ್ಳಿ ಹಾಕೋಕ್, ಪಟ್ಟಾಧಿಕಾರಿ ಬೆಳ್ಳಿ ಹಾಕೋಕ್ಕ ನಿಮ್ಮ ಭಕ್ತರಿಗೆಲ್ಲ ಹೇಳಿದರು, ಇವ್ರ ಹೆಸರಿನ ಮೇಲೆ ಒಂದು ಪ್ರಶಸ್ತಿ ಇಡ್ರಿ, ಇವ್ರ ಹೆಸರಿನ ಮೇಲೆ ಒಂದು ಬಸವಲಿಂಗ ಪಟ್ಟದೇವ್ರ ವನ ಅಂತ ಇಡ್ರಿ. ಆನಂತರ ಒಂದು ನಮ್ಮದು ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ನಡೆಯಂಥ ಶಾಲಾ ಕಾಲೇಜ್ಗೆ ಯಾವ್ದಕ್ಕಾರ ಒಂದು ಹೆಸರು ಇಡ್ರಿ, ಹಿಂಗೆಲ್ಲ ಹೇಳಿದರು. ನಾವು ಯಾವುದಕ್ಕೂ ಈ ಸತ್ಯ ಬ್ಯಾಡ್ರಿ ಬುದ್ಧಿ, ಇನ್ನೂ ಕಾರ್ಯ ಮುಂದೆ ದಿನಗಳಿರ್ತಾವೆ ಅಂತ ನಾನು ನಯವಾಗಿಯೇ ಹೇಳಿ ಅದು ಯಾವುದೂ ನಾನು ಮಾಡಿಕೊಡ್ಲಿಲ್ಲ. ಅದನ್ನು ಅವ್ರು 25 ಲಕ್ಷ ರೂಪಾಯಿ ಸಮರ್ಪಣೆ ಮಾಡಿದರು. ಆ 25 ಲಕ್ಷ ಬಸವ ಕಲ್ಯಾಣದ ಒಂದು ಏನೋ ಒಂದು ಒಳ್ಳೆಯ ಕಾರ್ಯಕ್ಕೆ, ಅಲ್ಲಿ ವಚನ ವಿಶ್ವವಿದ್ಯಾಲಯಕ್ಕೆ ಒಂದು ಜಾಗ ತಗೋಬೇಕಂತ ಅಲ್ಲಿ ಜಾಗ ತಗೊಂಡಿ. ಹೀಗೆ ನಾವು ಬಯಸಲಾರ್ದೇ ಬಂದದ್ದು ಇದು ಬಸವಲಿಂಗ ಪಟ್ಟದೇವ್ರ ಪ್ರಶಸ್ತಿ. ಎಷ್ಟು ಬ್ಯಾಡ್ ಅಂದ್ರೂ ಮೈ ಮೇಲೆ ಬರ್ತಾವ ಒಂದೊಂದು ಸಲ. ಅದಕ್ಕೆ ಅದಕ್ಕೆ ಹೇಳಿದ್ರಲ್ಲ ಅಪ್ಪವ್ರು ಹೇಳಿದ್ರು. ಅದಕ್ಕೆ ಇದಕ್ಕೆ ನಾವು ಆದರೂ ಇವತ್ತು ಆ ಪ್ರಶಸ್ತಿ ಈ ಸಲ ಯಾರಿಗೆ ಕೊಡಬೇಕು ಅಂತ ಚರ್ಚೆ ನಡೆದ ಎಲ್ಲರ ಒಕ್ಕೂರಿನ ಧ್ವನಿ ಸಿದ್ದು ಆ್ಯಪಲ್ ಪರಿವರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಕೆಲವು ಬೆಳಗ್ಗೆ ಹಿಡಿಸಷ್ಟಂಥ ವ್ಯಕ್ತಿಗಳಿಗೆ ಬಸವನಿಷ್ಠೆ, ಬಸವ ತತ್ವದ ಕಳಕಳಿ, ಬಸವ ತತ್ವದ ಪ್ರಚಾರ ಪ್ರಸಾರದ ಕಳಕಳಿ ಹೊತ್ತವರಲ್ಲಿ ಕೆಲವರು ಸಾಹಿತ್ಯಗಳಲ್ಲಿ ನಮ್ಮ ಆ್ಯಪಲ್ ಪರ್ವಿಯವರು ಗಣ್ಯರದಾರ ಅಂತ ಹೇಳಿ ಭಾಳ ಖುಷಿ ಅನ್ನಿಸ್ತದ. ಅವರ ನೇರ ಸ್ವಭಾವ, ನೇರ ನುಡಿ ಮತ್ತು ಮುಚ್ಚು ಮರೆ ಇಲ್ಲದಂಥ ಜೀವನ, ಅಂಥ ಅಪರೂಪದ ವ್ಯಕ್ತಿತ್ವಗಳು. ಯಾಕಂದರೆ ನಾನು ಅನೇಕ ಭಾಷಣಗಳಲ್ಲಿ ಸಿದ್ದು ಆ್ಯಪಲ್ ಪರ್ವಿಯವರ ಬಗ್ಗೆ ಗದಗಿನ ತೋಟಗಾರ ಜಗದ್ಗುರುಗಳು
ಪುಂಖಾನುಪುಂಖವಾಗಿ ಇದ್ರ ಬಗ್ಗೆ ವರ್ಣನೆ ಮಾಡಿದ್ದು ನಾ ಕಣ್ಣಾರೆ ಕೇಳೀನಿ, ಕಿವಿಯಾರೆ ಕೇಳೀನಿ, ಕಣ್ಣಾರೆ ನೋಡೀನಿ. ಅನೇಕ ಸಮಾರಂಭಗಳಲ್ಲಿ ಈ ನಮ್ಮ ಇಲ್ಕಲ್ ಅಥವಾ ಶರಣ ಸಿದ್ಧಾಂತ ವಿದ್ಯಾಪೀಠ ಶಿಬಿರ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು, ಹೀಗೆ ಅನೇಕ ಕಾರ್ಯಕ್ರಮದಲ್ಲಿ ಅವ್ರಿಗೆ ಕರೆಸಿ ಭಾಳ ಚಲೋ ಮಾತಾಡ್ತಿದ್ರು. ಅವ್ರ ಮಾತುಗಳೇ ಹೆಂಗಿದ್ದು ಅಂಥ ಮಾತುಗಳನ್ನು ನಾನು ಕೇಳಿದ್ದೆ. ಅವತ್ತಿನಿಂದ ಸಿದ್ದು ಯಾಪನ್ ಕವಿಯವ್ರ ಬಗ್ಗೆ ನಮಗೆ ಭಾಳ ಒಂದು ಗೌರವ ಭಾವ. ಆನಂತರ ಅವರೇ ಒಮ್ಮ ಗದಗಿನ ಜಗತ್ತೊಳಗೆ ಒಂದು ಕಾದಂಬರಿ ಬರ್ಕೊಂಡು ಇಲ್ಲಿ ಉದ್ಘಾಟನೆ ಕಂಡು ಬಂದರು. ಮೊದಲು ದೂರ ಅಷ್ಟೇ ಇತ್ತು. ನಾವು ಅವ್ರಿಗೆ ಕರೆದಿಲ್ಲ, ನಮಗೆ ವೈಯಕ್ತಿಕ ಒಡನಾಟ ಇರಲಿಲ್ಲ. ಅವರೇನು ಕಾದಂಬರಿ ಬರ್ಕೊಂಡು ಬಾಲ್ಕಿ ಆವಾಗ ಹಿಂಗೆ ಶ್ರಾವಣ ಮಾಸ ಇತ್ತು ಅವಾಗ ಇಲ್ಲಿ ಬಂದು ಬಿಡುಗಡೆ ಮಾಡಿದ್ರು. ಅವತ್ತಿನಿಂದ ಅವರು ನಮ್ಮದು ಒಡನಾಟ ಭಾಳ ಸಮೀಪದಿಂದ ಬಂತು. ಈಗ ನಾವು ಬೀದರ್ ಜಿಲ್ಲೆಯವರೇ ಆಗ್ಯಾರ ಅಂತ ಹೇಳಿಕ್ಕೆ ಭಾಳ ಖುಷಿ ಆಯ್ತದ, ಸಂತೋಷ ಆಯ್ತದ. ಯಾಕಂದ್ರೆ ಈ ವಚನ ಟಿ ವಿ ತೆಗೆದ ಮೇಲೆ ಇಲ್ಲಿ ಒಂದು ತಿಂಗಳಾನುಗಟ್ಟಲೆ ಪ್ರವಚನ ಮಾಡಿದ ಮೇಲೆ ಹೀಗೆ ಮೇಲಿನ ಮೇಲೆ ಬರ್ತಾ ಇದ್ದಾರೆ. ಇಲ್ಲಿ ವ್ಯಕ್ತಿತ್ವ ವಿಕಸನದ ಕಾರ್ಯಕ್ರಮಗಳ ಬಗ್ಗೆ ಹೀಗೆ ಒಂದಿಲ್ಲ ಒಂದು ಕಾರ್ಯಕ್ರಮದಲ್ಲಿ ಅವರು ತಮ್ಮನ್ನೇ ತಾವು ತೊಡಗಿಸಿಕೊಂಡಾರ. ಅಂಥ ಸಿದ್ದು ಯಾಪನ್ ಪುರವಿಯವರಿಗೆ ಇವತ್ತ ಆ ಪ್ರಶಸ್ತಿ ನೀಡಿದ್ದು ಭಾಳ ಖುಷಿ. ಆ ಪ್ರಶಸ್ತಿಗಿಂತಲೂ ಅವರು ದೊಡ್ಡ ವ್ಯಕ್ತಿಗಳು ಅದಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂದ್ರೆ ಭಾಳ ಖುಷಿ ಏನಂದ್ರೆ ಬಹುತೇಕ ಈ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪೂರ ಅದ್ರಾಗ ಮುಳುಗಿ ಬಿಟ್ಟವರು ನಮ್ಮ ಧನ್ನೂರವ್ರ. ಇಷ್ಟು ಖುಷಿಯಾಗ್ಯದ ನನಗೆ. ದಿನಾ ಪತ್ರಿಕೆಯಲ್ಲಿ ಬರ್ತದ, ದಿನಾ ಪೇಪರ್ದಾಗ ಏನೇನೋ ಬರ್ತದ. ನೋಡ್ರಿ ಅವ್ರ ವಿಷನ್ಗಳು ಹೆಂಗದಾವ. ಕುದುರೆ ಮೇಲೆ ಕುಂತು ಬಸವಣ್ಣ ಸ್ಪರ್ಧೆ, ಇಲ್ಲಿ ತನಕ ಬಹುತೇಕ ನಮ್ಮ ವಚನ ಸಾಹಿತ್ಯದ ಇತಿಹಾಸದಾಗೆ ಎಲ್ಲ ಸ್ಪರ್ಧೆಗಳು ಮಾಡ್ಯಾರ. ಚಿತ್ರಕಲಾ, ವಚನ, ಕಂಠಪಾಠ, ನಿಬಂಧ, ಭಾಷಣ, ಅದು ಇದು 108 ಮಾಡ್ಯಾರ. ಅದು ಕುದುರೆ ಮೇಲೆ ಕುಂತು ಬಸವಣ್ಣ ಕಿರೀಟ ಹಾಕೊಂಡು ಕುದುರೆ ಮೇಲೆ ಕುಂತು ಬಂದವ್ರಿಗೆ 30,000 ರೂಪಾಯಿ ಪ್ರಥಮ ಬಹುಮಾನ ಸ್ಪರ್ಧೆ ಎಲ್ಲಿನೂ ಆಗಿಲ್ಲ, ಕರ್ನಾಟಕದಾಗ ಎಲ್ಲಿನೂ ಆಗಿಲ್ಲ. ಇಂಥ ಅನೇಕ ಸ್ಪರ್ಧೆಗಳನ್ನು ಅವ್ರು ಇಟ್ಟಾರ ಅವತ್ತ. ಇಲ್ಲಿಂದ ಭಾರತೀಯೂ ಕಳಿಸ್ತಿ, ಇಲ್ಲಿ ಕಳಿಸ್ಯಾರೆ. ಹೇಗೇನ ಅಂದ್ರೆ ಭಾರತೀಯವ್ರು ನೋಡ್ಲಾಡತ್ತೀರ ಈಗ ಹಾಗೇನಿಲ್ಲ. ಭಾರತೀಯವರು ನನಗೆ ವಿಶ್ವಾಸ ಅದ ನಿಮ್ ಬೀದರ್ದವ್ರಕ್ಕಿಂತ ಹೆಚ್ಚಿಗೆ ಉಟ್ಕೊಂಡು ಬರ್ತಾರೆ. ಅವ್ರು ಬೀದರ್ದವ್ರು ನೋಡಿ ಉಟ್ಕೊಂಬರಲ್ಲ, ನೋಡೋದೇ ಉಟ್ಕೊಂಬರ್ ನಾವು ಬಾಲಿಕೆ ನೋಡೋದು. ಅದಕ್ಕೆ ಇಲ್ಲಿ ಮತ್ತ ಧೋತರು, ನೆಹರು ಶರ್ಟು ಅವೆಲ್ಲ ಮರದಲ್ಲಿ ಅದಾವ. ಎಲ್ಲರೂ ತಗೊಳ್ರಿ, ಅವತ್ತಿಂದೆಲ್ಲ ಶಿಸ್ತದಿಂದ ಬರ್ರಿ. ಅದು ಬಹಳ ನೋಡ್ರಿ ನಮ್ಮ ಶಕ್ತಿ. ಮೊನ್ನೆ ನಾವು ಅಡ್ಡ ಪಲ್ಲಕ್ಕಿ ಆಗಬಾರ್ದು ಅಂತ ಒಂದು ಮೀಟಿಂಗ್ ಕರೆದಿದ್ದೆವು. ಸುಮಾರು ಒಂದು 2,000 ಜನ ಅಲ್ಲಿ ಸೇರೋರಿದ್ದು. ಹಂಗೆಲ್ಲ ಕಡೆ ಮಾಡ್ಬೇಕು. ಆ ಅಡ್ಡ ಪಲ್ಲಕ್ಕಿ ನಮ್ಮ ದೊಡ್ಡ ಬೃಹತ್ ಮೀಟಿಂಗ್ ನೋಡೇ ಸಭೆ ಇತ್ತು ಇಲ್ಲಿ ಬಸವ ಕಲ್ಯಾಣದಾಗ. ಅಡ್ಡ ಪಲ್ಲಕ್ಕಿ ವಿರೋಧ ಮಾಡೋ ಸಲಕ ಸಭೆ ಇತ್ತು. ನಾವೇ ಕರೆದಿದ್ವಿ. ಎಲ್ಲಾ ಸಂಘಟನೆದವರಿಗೂ ಸೇರಿಸ್ಕೊಂಡು ಎಲ್ಲರೂ ಸೇರಿ ಬಂದು ಬೃಹತ್ ಮಾಡಬೇಕು ಅಂತ ಆಗಿತ್ತು. ಎಲ್ಲ ಕಡೆ ಬಿಜಾಪುರ, ಕಲಬುರಗಿ ಹಿಡ್ಕೊಂಡು ನಾವು ಬರೋ ತಯಾರಿ ಆಗಿರ್ತದು. ಅದು ನಾಳೆ ಸಭೆ ಅದಂದ್ರೆ ಇವತ್ತು ರಾತ್ರಿ 9ಕ್ಕೆ ಅಡ್ಡ ಪಲ್ಲಕ್ಕಿ ಹಿಂಗೆ ತಗೊಂಡೀವಿ ಅಂತ ಸ್ಪಷ್ಟೀಕರಣ ಬಂದು. ಅಂದ್ರೆ ಸಂಘಟನೆ ನಾವು ಒಕ್ಕಟ್ಟಿದ್ರೆ ಏನಾಗ್ತದಲ್ಲ ಇದೊಂದೇ ಸಾಕ್ಷಿ. ಅದು ಹಾಗೆ ನಾವು ಬಸವ ತತ್ವಕ್ಕ, ಬಸವಣ್ಣನ ಕಾರ್ಯಕ್ಕ ಅನ್ಯಾಯ ಆದಾಗ
ನಾವೆಲ್ಲರೂ ನಮ್ಮ ಭಿನ್ನಾಭಿಪ್ರಾಯಗಳು ಅಲ್ಪ ಸ್ವಲ್ಪ ಇದ್ರು ನಾವೆಲ್ಲ ಒಕ್ಕಟ್ಟಾಗಿ ನಿಂತ್ರೆ ಯಾರೂ ನಮ್ಮ ಮೇಲೆ ದಾಳಿ ಮಾಡಕ್ ಸಾಧ್ಯ ಇಲ್ಲ, ಯಾರೂ ನಮ್ಮ ಮೇಲೆ ದಾಳಿ ಮಾಡಂಗಿಲ್ಲ. ಅದಕ್ಕೆ ನಾವು ಸ್ವಲ್ಪ ಒಕ್ಕಟ್ಟದಿಂದ ಹಿಂಗ ಕರೆ ಕೊಟ್ರೆ ಎಲ್ಲರೂ ಹೆಂಗೆ ಒಮ್ಮೆಗೆ ಬರ್ತಾರಲ್ಲ, ಏನೋ ಒಂದು ಸ್ವಲ್ಪ ಆದಾಗ ಎಲ್ಲರೂ ಬರ್ತದೆ. ನಾವು ದಾವಣಗೆರೆಯಲ್ಲಿ ಸಭೆ ಆಯಿತು, ಇದೇನೋ ರಂಭಾಪುರಿ ಶ್ರೀಗಳು ಹೆಂಗೆ ಮಾತಾಡಿದ್ರು ಬಸವಣ್ಣವ್ರ ಬಗ್ಗೆ, ಅದ್ರ ಬಗ್ಗೆ ನಾವು ತಕ್ಷಣ ನಾವು ಮಠಾಧಿಪತಿ ಒಕ್ಕೂಟ ಕಡೆ ನಾನೇ ಡ್ರಾಫ್ಟ್ ಮಾಡಿ ಅದನ್ನು ಎಲ್ಲ ಕಡೆ ಪತ್ರಿಕೆಯಲ್ಲಿ ಬಂತು, ವಚನ ಟಿವಿದಾಗೂ ಹಾಕಿದ್ರು, ಎಲ್ಲ ಕಡೆ ವೈರಲ್ ಆಯ್ತದು. ಅಂದ್ರೆ ನಾ ಯಾಕೆ ಹೇಳ್ತೀನಿ ಮಾತನ್ನಂದ್ರೆ, ನಾವು ಸ್ವಲ್ಪ ಒಕ್ಕಟ್ಟು ಬಹಳ ಮಹತ್ವ ಅದ. ಅದಕ್ಕೆ ಈ ಬಸವ ಸಂಸ್ಕೃತಿ ಅಭಿಯಾನ 3ನೇ ತಾರೀಕಿನ ಕಾರ್ಯಕ್ರಮ ಬಹುತೇಕ ನನಗೆ 100% ಖಾತ್ರಿ ಅದ. ಕರ್ನಾಟಕದ 36 ಜಿಲ್ಲೆಗಳಲ್ಲಿ ಬೀದರ್ ನಂಬರ್ 1 ಆಗ್ತದ ಅನ್ನೋ ಭರವಸೆ ನಮ್ಮ ಪೂರ್ಣವಾಗದ. ನೀವು ಬಾಲಿಕೆಯವರು ಎಲ್ಲರೂ ಬರಬೇಕು. ಬೀದರ್ನ ಹಿಂಗ ಅನ್ಬೇಕು, ಬೀದರ್ದವ್ರೆ ಕಮ್ಮಿ ಕಾಣತ್ತಾರ್ರಿ, ಬಾಲಿಕೆಯವ್ರೆ ಹೆಚ್ಚದ ಅನ್ಬೇಕಲ್ಲಿ. ಹಂಗೆ ನೀವೆಲ್ಲ ಬರಬೇಕು. ಯಾಕಂದ್ರೆ ಆ ಮಠಾಧೀಶರು ಒಕ್ಕೂಟದ ಅಧ್ಯಕ್ಷರು ಯಾರ ನಮಗೆ ಬೇಡ. ನಮ್ದು ಮರ್ಯಾದೆ ನೀವು ಉಳಿಸ್ಬೇಕಾದ್ರೆ ಬಾಲಿಕೆಯವರಲ್ಲಿ ಹೆಚ್ಚಿದ್ರೆ ನಾವು ಮರ್ಯಾದೆ ಉಳಿಸ್ತೀವಿ. ಅದಕ್ಕೆ ನೀವೆಲ್ಲರೂ ಬರ್ರಿ ಅಂತ ನಿಮಗೆ ಆಮಂತ್ರಣವನ್ನು ಹೇಳಿ, ಮತ್ತು ಆ ವಿವಿಧ ಸ್ಪರ್ಧೆಗಳಲ್ಲಿನೂ ಆಸಕ್ತಿ ಇರೋರೆಲ್ಲ ಭಾಗಿಯಾಗಲಿ ಅಂತ ಹೇಳಿ, ಇನ್ನು ಕೊನೆಯ ದಿವಸ ಇನ್ನು ಅದ ಆಮೇಲೆ ಹೇಳ್ತೀವಿ ಅದು. ಅದಕ್ಕೆ ಇವತ್ತ ಎಲ್ಲರೂ ಬಿಟಾರಿಯವರು, ನಮ್ಮ ಶಿವಕುಮಾರ್ ಸಾಲಿಯವರು, ನಮ್ಮ ಟೋಕರಿಯವರು ಎಲ್ಲರೂ ಬಂದು ತಮ್ಮ ಅಮೂಲ್ಯ ಸಮಯವನ್ನು ಮಾಡಿ ಅವರೆಲ್ಲರೂ ಸಮಯ ಕೊಟ್ಟು ಮುತ್ತಿನಂಥ ಮಾತುಗಳನ್ನು ಎಲ್ಲರೂ ಆಡ್ಯಾರ. ಮತ್ತು ನಮ್ಮ ಈ ಕಾರ್ಯಕ್ರಮದ ನಮ್ಮ ಜಯರಾಜ್ ಖಂಡ್ರೆಯವರು ಮಾತಾಡ್ತಿದ್ರು, ನೋಡಿ ಪಟ್ಟಿಗೆ ಹಾಕು. ನಮ್ಮ ಬಸವರಾಜ್ ಮರೆಯವರು, ಗುಂಡಪ್ಪ ಸಂಗಮಕರು ಶ್ರಾವಣ ಸಮಿತಿಯ ಈ ಪ್ರವಚನ ಸಮಿತಿಯ ಅಧ್ಯಕ್ಷರಾಗಿ ಗುಂಡಪ್ಪ ಸಂಗಮಕರ್ ಬಹಳ ಒಳ್ಳೆಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರು ಪೂರ್ಣ ಬಸವ ತತ್ವ ನಿಷ್ಠಾವಂತರದಾರ ಅಂತ ಹೇಳಿಕೆ ಬಹಳ ಖುಷಿ ಆಗ್ತದೆ. ಇವತ್ತು ನಮ್ಮ ನವಲಿಂಗ್ ಪಾಟೀಲು ಮತ್ತು ನಮ್ಮ ದೀಪಕ್ ತಮ್ಕಿಯವರು ಎಲ್ಲರೂ ಇದ್ರಿ. ಎಲ್ಲರಿಗೂ ಸಮಯ ಆಗ್ಯದ. ನಿತ್ಯದ ಪ್ರಕಾರ 7:15ಕ್ಕೆ ಹೋಗ್ಬೇಕು, ನೀವೆಲ್ಲ ಹೋಗ್ತಿದ್ರಿ. ಆದ್ರೆ ಇವತ್ತು ಯಾರು ಇರಲಾರ್ದಂಗೆ ಕುಂತಿರಲ್ಲ, ನಿಮ್ಗೆ ಅಭಿನಂದನೆ ಹೇಳಿ ಮತ್ತೆ ಈಗ ಕಾರ್ಯಕ್ರಮವನ್ನು ಮಂಗಲ ಮಾಡೋಣ.